ಹಾಯ್ ಮಕ್ಕಳೇ, ನಾನು ಹರಿಣಿ. ನಾನು 4ನೇ ತರಗತಿಯಲ್ಲಿ ಓದಾಕತ್ತೀನಿ. ಆಮೇಲೆ ನಾನು ಡಫೋಡಿಲ್ಸ್ ಎಂಬತ್ತು ಒಂದು ಸ್ಕೂಲಿನಲ್ಲಿ ಓದಾಕತ್ತೀನಿ. ನಾನು ಇಲ್ಲಿ ಒಂದು ಕಥೆಯನ್ನು ಹೇಳಕ್ ಬಂದೀನಿ. ಮಾತುಗಾರ ಆಮೆ. ನನಗೆ ಇಬ್ಬರು ಹಕ್ಕಿಗೇರಿದರು, ಗಂಗಾ ಮತ್ತು ಯಮುನಾ. ಅವರನ್ನು ನೋಡಿದೇ ಎಲ್ಲ ನಾನು ಬಕ್ 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 ಎನ್ನುತ್ತೀನಿ. ಬೆಳಗ್ಗೆ ಸಿಕ್ಕರೆ ಬಕ್ ಬಕ್, ಮಧ್ಯಾಹ್ನ ಸಿಕ್ಕರೆ ಬಕ್ ಬಕ್, ರಾತ್ರಿ ಸಿಕ್ಕರೆ ಬಕ್ ಬಕ್. ಅವರನ್ನು ಬಕ್ ಬಕ್ ಎಲ್ಲ ಕೇಳಿ ಎಲ್ಲರೂ ಸಾಕಾಗಿ ಇನ್ನೊಂದು ದೂರದ ಘಟ್ಟದ ಕೊಳಕ್ಕೆ ಹೋಗಲು ಯೋಚಿಸಿದರು. ಹಾ 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 ನಾನು ಬಹಳ ಹತ್ತಿರದಲ್ಲಿ, ನನಗೆ ಏನೂ ಗೊತ್ತಿಲ್ಲ ಎಂದಿತ್ತು ಒಂದು ಆಮೆ. ಇದಕ್ಕೆಲ್ಲ ಹಕ್ಕಿಗಳು ಹೇಳಿತ್ತು, ಸರಿಪ್ಪ ನೀನು ಬಂದು ಬಿಡು, ಆದ್ರೆ ನೀನು ಬಾಯಿ ಮುಚ್ಚಿಕೊಂಡು ಬರಬೇಕು, ಹಂಗಂದ್ರೆ ನಾನು ನಿನಗೆ ತಗೊಂಡು ಹೋಗ್ತೀನಿ ಎಂದಿತ್ತು ಆ ಹಕ್ಕಿಗಳು. ಆದ್ರೆ ನನ್ನ ಕಡೆ ರೆಕ್ಕೆಗಳಿಲ್ಲಲ್ಲವಾ ನಿಂತಾರೆ. ಅವರು ಒಂದು ಕೋಲನ್ನು ತಗೊಂಡರು. ಒಂದು ಪಕ್ಕ ಗಂಗಾ, ಇನ್ನೊಂದು ಪಕ್ಕ ಯಮುನಾ, ಮಧ್ಯದಲ್ಲಿ ಆಮೆ. ಪರ್ಪರ್ ಎಂದು ಹೊರಟರು. ಬಕ್ 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 ಬಕ್. ಹೋ, ನನ್ನ ಬಾಯಿ ತೆಗೆದು ಬಿಟ್ಟೆ, ಅಯ್ಯೋ. ಅಷ್ಟೇ, ಎಲ್ಲ ಮುಗಿದು ಬಿಟ್ಟೆ. ಕಥೆಯ ನೀತಿ: ಯಾವಾಗಲೂ ನೀವು ಏನು ಮಾಡುತ್ತೀವಿ ಆ ವಿಷಯದಲ್ಲಿ ಏನು ಮಾಡ್ತೀರಿ ಬಹಳ ಗಮನ ಇರಬೇಕು. ಇದೇ ಈ ಕಥೆಯ ನೀತಿ. ಧನ್ಯವಾದಗಳು. ಕತೆ ಸೂಪರ್ ಆಯ್ತಲ್ಲವಾ? ನೀವು ಒಂದು ಕತೆ ಹೇಳ್ರಿ. ನಿಮಗೂ ಈ ಕಥೆಯನ್ನು ಬಹಳ ಇಷ್ಟ ಅಂದರೆ ಒಂದು ಲೈಕ್ ಅನ್ನು ಕೊಡ್ರಿ. ಧನ್ಯವಾದಗಳು.